पत्रकारों की सालाना डिस्ट्रिक्ट लेवल स्पोर्ट्स समिट का उद्घाटन पुलिस सुपरिटेंडेंट पृथ्वी शंकर ने किया। यादगिरी डिस्ट्रिक्ट पुलिस एसपी पृथ्वी शंकर ने कहा कि स्पोर्ट्स में हिस्सा लेने से फिजिकल फिटनेस मजबूत होती है और जहनी खुशी मिलती है। वह शहर के डिस्ट्रिक्ट स्टेडियम में कर्नाटक यूनियन ऑफ वर्किंग जर्नलिस्ट यादगिरी डिस्ट्रिक्ट द्वारा आयोजित पत्रकारों की सालाना डिस्ट्रिक्ट लेवल स्पोर्ट्स मीट का उद्घाटन करने के बाद बोल रहे थे। उन्होंने आगे कहा कि स्पोर्ट्स न सिर्फ फिजिकल फिटनेस बढ़ाते बल्कि टाइम का ध्यान रखना और डिसिप्लिन भी सिखाते। वॉकिंग, जॉगिंग, योगा, स्पोर्ट्स वगैरह एक्टिविटीज में हिस्सा लेकर इंसान अपनी हेल्थ को मजबूत रख सकता है। जर्नलिस्ट के लिए सबसे पहले अपनी हेल्थ पर ध्यान देना बहुत जरूरी है। हर इंसान को जिंदगी में बहुत ध्यान रखकर अच्छी हेल्थ पर ध्यान देना चाहिए। एसोसिएशन के डिस्ट्रिक्ट प्रेसिडेंट मालापा संकिन ने कहा कि पत्रकारों को लगातार प्रेशर में काम करना पड़ता है। वे साल के हर दिन ऐसे ही काम करते हैं, लेकिन एक दिन सालाना स्पोर्ट्स का आयोजन किया गया है ताकि वे इन सभी प्रेशर से छुटकारा पाकर हिस्सा ले सके। स्पोर्ट्स में हार जीत आम बात है, लेकिन यह बहुत जरूरी है कि हम हिस्सा लें। सालाना स्पोर्ट्स मीट्स में पत्रकारों के लिए क्रिकेट, वॉलीबॉल, 100 मीटर रेस, कबड्डी, शतरंज, थ्रोबॉल और कैरम, वॉलीबॉल और दूसरे गेम्स का आयोजन किया गया। यादगिर के पत्रकार सजिद हयात ने केपी न्यूज के न्यूज एडिटर व एंकर मुस्तफा आदिल को यह जानकारी दी। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಜಿಲ್ಲೆಯ ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ನಮಸ್ಕಾರಗಳು. ಸೊ ಸ್ಪೋರ್ಟ್ಸ್ ಮೀಟ್, ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್ ನಿಮ್ಮದು ನಡೀತಾ ಇದೆ. ನಮ್ಮ ಕಡೆಯಿಂದ ಮೇ ಬಿ ಒಂದೆರಡು ವಿಷಯ, ಯಾಕೆಂದರೆ ಸ್ಪೋರ್ಟ್ಸ್ ಈಸ್ ಎ ಗ್ರೇಟ್ ಬಾಂಡಿಂಗ್ ಎಕ್ಸಸೈಸ್. ಅಂದರೆ ನಿಮ್ಮಲ್ಲಿ ಭಾಳ ಕಾಂಪಿಟೇಷನ್ ಇರುತ್ತೆ, ಯಾರು ಫಸ್ಟು ನ್ಯೂಸ್ ಬ್ರೇಕ್ ಮಾಡ್ತಾ ಇದ್ದೀರಿ ಅಂತ, ಎಸ್ಪೆಷಲಿ ದೃಶ್ಯ ಮಾಧ್ಯಮದಲ್ಲಿ. ಸೊ ಈಗ ಅದೆಲ್ಲ ಮರೆತು ನೀಟಾಗಿ ಕ್ರಿಕೆಟು, ಕಬಡ್ಡಿ ಆಗಿರ್ಬೋದು, ಎಲ್ಲದರಲ್ಲೂ ತೊಡಕೊಳ್ಳೋಕ್ಕೆ ಒಂದೊಳ್ಳೆ ಅವಕಾಶ ಇದೆ. ಅದಲ್ಲದೆ ನಮಗೆ ಸ್ಪೋರ್ಟ್ಸಿಂದ ಏನು ಅಂದರೆ ಶಿಸ್ತು ಕಲಿಸುತ್ತೆ. ಯಾಕಂದರೆ ನಾವು ಟೈಮ್ನಲ್ಲಿ ಪ್ರತಿಯೊಂದು ಸ್ಪೋರ್ಟ್ಸ್ ಈಸ್ ಅಬೌಟ್ ಟೈಮಿಂಗ್. ಆ್ಯಂಡ್ ನೀವು ಯಾವಾಗ ಇದು ಯಾವ ರೀತಿ ಆಡಬೇಕು, ಯಾವ ರೀತಿ ತಂತ್ರಗಾರಿಕೆ ಮಾಡಬೇಕು, ಯಾವ ರೀತಿ ಯಾರು ಓಪನರ್ ಕಳಿಸ್ಬೇಕು, ಯಾರು ಮಿಡ್ಲ್ ಆರ್ಡರ್ ಕಳಿಸ್ಬೇಕು, ಎಲ್ಲರೂ ಬ್ಯಾಟಿಂಗ್ ಮಾಡೋಕ್ಕಾಗಲ್ಲ, ಎಲ್ಲರೂ ಬೌಲಿಂಗ್ ಮಾಡೋಕ್ಕಾಗಲ್ಲ. ಸೊ ಅದರಲ್ಲಿ ಒಂದು ಸೆಲ್ಫ್ಲೆಸ್ನೆಸ್ ಬರುತ್ತೆ. ಈಗ ಚೆನ್ನಾಗಿ ಆಡೋರಿಗೆ ಬಿಟ್ಕೊಡೋದಿರ್ಬೋದು ಅಥವಾ ಇನ್ನೊಬ್ಬರಿಗೆ ಇದು ಮಾಡೋದಿರ್ಬೋದು. ಸೊ ಆ ಒಂದು ಡಿಸಿಪ್ಲಿನ್ ಜೊತೆಗೆ ಟೀಮ್ ವರ್ಕ್, ಸೆಕೆಂಡ್ ಆಸ್ಪೆಕ್ಟ್ ಟೀಮ್ ವರ್ಕ್. ಅಂದರೆ ಒಂದು ಎಲ್ಲ ಕಬಡ್ಡಿಯಲ್ಲಿ ಎಲ್ಲರೂ ರೈಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದೇ ರೀತಿ ಸೊ ಅದೊಂದು ಇನ್ನು ಉಳಿದಂತೆ ಮುಖ್ಯವಾದ ಇದು ಈ ಸ್ಪೋರ್ಟ್ಸಿನ ನಮ್ಮ ಆರೋಗ್ಯದ ಒಂದು ವಿಷಯ. ಯಾಕೆಂದರೆ ಈಗಂತೂ ಗೊತ್ತಾಗ್ತದೆ, ಇವನ್ 10th 11th ಸ್ಟ್ಯಾಂಡರ್ಡಲ್ಲಿ ಎಲ್ಲ ಮಕ್ಕಳು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇದ್ದಾರೆ. ಸೊ ಹಾಗಾಗಿ ಸ್ಪೋರ್ಟ್ಸ್ ಒಂದು ದೊಡ್ಡ ಒಂದು ಮಾಧ್ಯಮ ಅದು ನಮ್ಮ ಆರೋಗ್ಯಕ್ಕೆ. ಸೊ ನಾವು ನಿರಂತರವಾಗಿ ಯಾವುದಾದ್ರು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು, ಜಾಗಿಂಗ್ ಇರ್ಬೋದು, ಯೋಗ ಇರ್ಬೋದು, ಅಥವಾ ಈ ಎಲ್ಲ ಕ್ರಿಕೆಟ್ ಇರ್ಬೋದು. ಬಿಕಾಸ್ ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳ್ತಾರೆ, ನಾವು ಫುಟ್ಬಾಲ್ ಮೂಲಕ ಇನ್ನೂ ಬೇಗ ದೇವ್ರನ್ನ ಕಾಣ್ಬೋದು ಅಂತ. ಯಾಕೆಂದರೆ ನೀವು ಮನ ಎಲ್ಲ ಮರೆತು ನೀವು ಫುಟ್ಬಾಲ್ ಆಡಿದಾಗ ಅದು ಒಂಥರ ಆ ಕಾನ್ಸಂಟ್ರೇಷನಲ್ಲಿ ದೇವರಿಗೆ ಹತ್ರ ಆಗ್ತೀರಿ ಅನ್ನೋ ಆ ಒಂದು ಸಂದೇಶ. ಸೊ ಹಾಗಾಗಿ ಈ ಒಂದು ಒಳ್ಳೆಯ ಇದು ಆಯೋಜನೆ ಇದು. ಸೊ ನೀವೆಲ್ಲರೂ ಏನು ಎಲ್ಲದನ್ನು ಮರೆತು ನೀಟಾಗಿ ಅಂದರೆ ಬಾಡಿ, ಸೋಲ್ ಆ್ಯಂಡ್ ಮೈಂಡ್ ಅಂತಾರಲ್ಲ, ಆ ಥರ ತಮ್ಮನ್ನು ತೊಡಗಿಕೊಳ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ಸ್ಪೋರ್ಟ್ಸ್ ಮೀಟ್ಗೆ ನನ್ನ ಬೆಸ್ಟ್ ವಿಷಸ್ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.